ನಮಸ್ಕಾರ ವೀಕ್ಷಕರೇ, BNN ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ವಿಶಾಖ ದೇವೇಂದ್ರ ಕುಮಾರ್. ವಿಶ್ವಗುರು ಬಸವಣ್ಣನವರ ಕರ್ಮಭೂಮಿಯಲ್ಲಿ ಇಂದು ಭಕ್ತಿಯ ವಾತಾವರಣ ನಿರ್ಮಾಣವಾಗಿದ್ದು, ಶ್ರೀ ಬಸವೇಶ್ವರರ ಜಯಂತಿ ಹಾಗೂ ಮಹಾತ್ಮ ಬಸವೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಭವ್ಯ ಕಾರ್ಯಾಲಿ ಯಶಸ್ವಿಯಾಗಿ ಜರುಗಿತು. ಬಸವೇಶ್ವರ ದೇವಸ್ಥಾನ ಪಂಚಕಮಿಟಿ ಹಾಗೂ ವಿಶ್ವಸ್ತ ಸಮಿತಿ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾದ ಈ ಬೃಹತ್ ಕಾರ್ಯಾಲಿಗೆ ಪೂಜ್ಯ ಶ್ರೀ ಸಿದ್ಧ ಬಸವ ಕಬೀರ ಮಹಾಸ್ವಾಮಿಗಳು ಚಾಲನೆ ನೀಡಿದರು. ತಮ್ಮೆಲ್ಲರ ಸಹಕಾರ ಮಕ್ಕಳಿಗೆ ಬಹಳಷ್ಟು ಮಹತ್ವವಾಗಿರುತ್ತದೆ. ರಥ ಮೈದಾನದಿಂದ ಪ್ರಾರಂಭವಾದ ಈ ರ್ಯಾಲಿಯಲ್ಲಿ ನೂರಾರು ವಾಹನಗಳು ಭಾಗವಹಿಸಿದ್ದು, ವಾಹನಗಳ ಉದ್ದನೆಯ ಸಾಲು ನೋಡುಗರ ಕಣ್ಮನ ಸೆಳೆಯಿತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ಈ ರ್ಯಾಲಿ ಬಸವೇಶ್ವರ ವೃತ್ತ, ಕೋಟೆ ರಸ್ತೆ, ಗಾಂಧಿ ವೃತ್ತ ಮತ್ತು ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ಮಹಾದ್ವಾರ ತಲುಪಿತು. ನಂತರ ಶಿವಪುರ ರಸ್ತೆ ಹಾಗೂ ಹುಲ್ಸೂರ್ ರಸ್ತೆಯ ಮೂಲಕ ಸಂಚರಿಸಿ ಮತ್ತೆ ರಥ ಮೈದಾನದಲ್ಲಿ ಸಮಾರೋಪಗೊಂಡಿತು. ರ್ಯಾಲಿ ಕುರಿತು ಮಾತನಾಡಿದ ಬಸವೇಶ್ವರ ದೇವಸ್ಥಾನ ಪಂಚಕಮಿಟಿಯ ಅಧ್ಯಕ್ಷರಾದ ಅನಿಲ್ ರಗಟೆ ಅವರು, ಶರಣರ ತತ್ವಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖುಬಾ ಅವರು ಮಾತನಾಡಿ, ಬಸವ ಜಯಂತಿಯ ಸಂದರ್ಭದಲ್ಲಿ ಸರ್ಕಾರದಿಂದ ಕಡ್ಡಾಯವಾಗಿ ಬಸವ ಉತ್ಸವ ಆಯೋಜಿಸಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ನಮ್ಮದೇನು ಜಾತ್ರಾ ಮಹೋತ್ಸವ ಆಗ್ತದ, ಆ ಟೈಮ್ದಾಗ ಬಸವ ಉತ್ಸವ ಕೂಡ 3 ದಿವಸ ಬಸವ ಉತ್ಸವ ಒಂದು ಡೇಟ್ ಫಿಕ್ಸ್ ಆಗಿ ಬಸವ ಜಯಂತಿ ದಿನನೇ ಬಸವ ಉತ್ಸವ ಆಗಂತ ವ್ಯವಸ್ಥೆ ಮಾಡೋಕೆ ಮನವಿ ಮಾಡಿ ಅಂತ ನಾವು ಕೂಡ ರಿಕ್ವೆಸ್ಟ್ ಮಾಡ್ತಾಯಿದ್ದೆವು. ಬಸವ ಜಯಂತಿನೂ ಕೂಡ ನಾವು ನಿನ್ನೆನೂ ಸೆಂಟ್ರಲ್ದಾಗ ಒಂದು ಪತ್ರನೂ ಕೂಡ ಬರೆದಿದ್ದೆವು. ತಾವು ಕೂಡ ಪತ್ರ ಬಗೆಗಿ ಇದು ರಾಷ್ಟ್ರ ಜಯಂತಿ, ಬಸವ ಜಯಂತಿ ಇಡೀ ರಾಜ್ಯಕ್ಕಲ್ಲ, ಸೆಂಟ್ರಲ್ ಗೌರ್ಮೆಂಟ್ದಿಂದ ರಾಷ್ಟ್ರ ಜಯಂತಿ ಆಗಬೇಕಂತ ಕೂಡ ನಮ್ಮ ಎಲ್ಲರದ್ದು ಅಪೇಕ್ಷೆ ಇದೆ. ಎಲ್ಲ ಭಕ್ತಾದಿಗಳಿಗೆ ನಾವೊಂದು ಕೈ ಜೋಡಿಸಿ ಮನವಿ ಮಾಡ್ತೀವಿ, ದಯವಿಟ್ಟು ತಾವು ಇದಕ್ಕೆ ಯಾವ ರೀತಿ ರ್ಯಾಲಿಗೆ ಶುರು ಮಾಡಿರಿ, ಅದನ್ನು ಕೂಡ ಇಲ್ಲಿಂದ ಬಸವ ಜಯಂತಿ ರಾಷ್ಟ್ರ ಜಯಂತಿಗೆ ತಾವು ಚಾಲನೆ ನೀಡಿರಿ. 100% ಬರ್ತಕ್ಕಂಥದ್ದಿಂದ ಪ್ರಧಾನಮಂತ್ರಿಯವರಿಗೆ ಬಸವಣ್ಣವ್ರ ಬಗ್ಗೆ ಭಾಳಷ್ಟು ಅಭಿಮಾನ ಅದ. ಅದೇ ರೀತಿ ಸಾಕಷ್ಟು ಸಂಘಟನೆದಾಗೂ ಕೂಡ ಇಡೀ ರಾಜ್ಯದಾಗ ತೆಲಂಗಾಣ ಆಗಲಿ, ಮಹಾರಾಷ್ಟ್ರ ಆಗಲಿ ಎಲ್ಲ ಕಡೆಯಿಂದ ಸಂಘಟನೆದಾಗೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಬಸವ ಜಯಂತಿ ಆ ರೀತಿ ಅಂಬೇಡ್ಕರ್ ಜಯಂತಿ ಗೌರ್ನಮೆಂಟ್ ಕಡೆಯಿಂದ ಆಚರಣೆ ಮಾಡ್ತಾರೆ, ಆ ರೀತಿ ಬಸವ ಜಯಂತಿನೂ ಕೂಡ ಆಚರಣೆ ಆಗಬೇಕಂತ ನಾವು ಕೂಡ ವಿನಂತಿ ಮಾಡ್ತಾ ಇದ್ದೆವು. ರ್ಯಾಲಿಯಲ್ಲಿ ಭಾಗವಹಿಸಿದ ನೂರಾರು ಭಕ್ತರಿಗೆ ದೇವಸ್ಥಾನ ಸಮಿತಿಯಿಂದ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಭಾರಿ ಸಂಖ್ಯೆಯ ಜನಸಾಗರದ ಮಧ್ಯೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು.